ಎಲ್ಲರ ವಿಡಿಯೋಸ್ ಆಗುತ್ತೆ. ನಾನು ಇವತ್ತು ಹೇಳ್ತಾ ಇರೋದು ನೋಡಿ ಆ್ಯಪಲ್ ಬಗ್ಗೆ. ಅಂದರೆ ಆ್ಯಪಲ್ ಹಣ್ಣನ್ನು ಯಾವ ರೀತಿ ನೀವು ನಿಮ್ಮ ದೇಹದ ಆರೋಗ್ಯಕ್ಕೆ ಬಳಸಬೇಕು ಮತ್ತು ಅದನ್ನು ಯಾವ ರೀತಿ ನೀವು ತೆಗೆದುಕೊಳ್ಬೇಕು ಮತ್ತು ಅದರಿಂದ ಆಗುವ ಪ್ರಯೋಜನಗಳೇನು ಅದನ್ನು ಎಳೆಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ನೀವು ಆ್ಯಪಲನ್ನು ನೋಡಿರ್ತೀರ, ಅದಕ್ಕೆ ಸಂಬಂಧಪಟ್ಟ ಮರ ಮತ್ತು ಆ ಹಣ್ಣು ಯಾವ ರೀತಿ ಇರುತ್ತೆ, ಇನ್ನು ಅದು ಯಾವ ರೀತಿ ಅಂದರೆ ನೀವು ನಿಂಬೆ ಕೃಷಿಯನ್ನು ಏನು ನೋಡಿದ್ರೆ ಅದೇ ರೀತಿ ಇರುತ್ತೆ. ಇನ್ನು ಅದರಿಂದ ಪ್ರಯೋಜನಗಳೇನು, ಸೇಬು ತಿನ್ನೋದ್ರಿಂದ ಆಗುವಂಥ ಪ್ರಯೋಜನಗಳೇನಂತ ನೋಡೋದಾದರೆ, ಸೇಬು ನೋಡಿ ಅತ್ಯಂತ ಸುಲಭವಾಗಿ ಲಭ್ಯವಿರುವ ಮತ್ತು ಅಂದರೆ ಅತಿ ಹೆಚ್ಚು ಪೌಷ್ಟಿಕಾಂಶಗಳು ಈ ಹಣ್ಣಲ್ಲೇ ಇರುತ್ತೆ. ಅದನ್ನು ತುಂಡು ಕತ್ತರಿಸಿ ಅಥವಾ ಹಣ್ಣುಗಳನ್ನು ನೀವು ಯಾವ ರೀತಿ ಬೇಕಾದರೂ ಸೇವನೆ ಮಾಡ್ಬೋದು. ಕತ್ತರಿಸಿ ಅಥವಾ ಜ್ಯೂಸ್ ಮಾಡಿ ಕೂಡ ಅದನ್ನು ಬಳಸ್ಬೋದು. ಇನ್ನು ಸೇಬುಗಳು ಆರೋಗ್ಯಕರ ನಿಮ್ಮ ಒಂದು ಆರೋಗ್ಯದ ಜೀರ್ಣಕ್ರಿಯೆಗೆ ಸೇಬು ಹೇಳಿ ಮಾಡಿಸಿರುವಂಥ ಒಂದು ಹಣ್ಣು ಅಂತ ಅನ್ಬೋದು. ನೋಡಿ, ಸೇಬು ಹಣ್ಣು ಕರಗದ ನಾರಿನ ಉತ್ತಮ ಅಂದರೆ ನಿಮಗೆ ಏನು ಫೈಬರ್ ಕಂಟೆಂಟ್ ಇದೆ ನೋಡಿ ಅದು ಇರುತ್ತೆ. ಹಾಗಾಗಿ ಜೀರ್ಣಕ್ರಿಯೆ ಏನಾಗುತ್ತೆ ತುಂಬ ಈಸಿ ಆಗುತ್ತೆ. ಇನ್ನು ಹೃದಯಕ್ಕೆ ಸಂಬಂಧಪಟ್ಟಿರೋಂಥದ್ದು ನೋಡಿ, ಹೃದಯ ಅಂದರೆ ಮೆಗ್ನೀಷಿಯಂ ಕಂಟೆಂಟು ಮತ್ತು ಐರನ್ ಕಂಟೆಂಟು ಜಾಸ್ತಿ ಇರಬೇಕು ಮತ್ತು ಆ್ಯಪಲ್ನಲ್ಲಿ ಐರನ್ ಅಂದರೆ ಕಬ್ಬಿಣ ಅಂಶ ಜಾಸ್ತಿ ಇದೆ. ಹಾಗಾಗಿ ಇದನ್ನು ಕೂಡ ಏನಾಗುತ್ತೆ, ಒಂದು ಕೊಲೆಸ್ಟ್ರಾಲ್ ನೋಡಿ, ಕೊಲೆಸ್ಟ್ರಾಲ್ ಮಟ್ಟ ಯಾರಿಗೂ ಸಂತೋಷ ತರುವುದಿಲ್ಲ. ಆದರೆ ಸೇಬಿನ ಒಂದು ಆರೋಗ್ಯ ಪ್ರಯೋಜನವೆಂದರೆ ಕೆಂಪು ಸೇಬು ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಅಂದರೆ ಇದು ಹೃದ್ರೋಗಾಪಾಯವನ್ನು ಏನು ಮಾಡೋದು, ಕಡಿಮೆ ಮಾಡಿದ ಹಾಗೆ ಅಂತ. ಹಾಗಾಗಿ ಅತಿ ಹೆಚ್ಚು ಆ್ಯಪಲ್ ತಿನ್ನೋದ್ರಿಂದ ಒಂದಷ್ಟು ಒಳ್ಳೆಯ ಲಾಭಗಳಿದ್ದಾವೆ. ಇನ್ನು ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡ್ತದೆ ನೋಡಿ, ಅಂದರೆ ಈ ಒಂದು ಪೋಷಕಾಂಶ ಏನಿರುತ್ತೆ ಅಲ್ಲಿ ಕ್ವೆರ್ಸೆಟಿನ್ ಮತ್ತು ವಿಟಮಿನ್ ಸಿ ಇರೋದರಿಂದ ಏನು ರ್ಯಾಡಿಕಲ್ಸ್ ಅಂದರೆ ಆ್ಯಂಟಿಬಾಡಿ ಅಂದರೆ ಬೇರೆ ಒಂದು ನಿಮ್ಮ ಏನು ರೋಗಕ್ಕೆ ಆರೋಗ್ಯವನ್ನು ಹಾನಿಯಿಂದ ತಡೆಗಟ್ಟುವಂಥ. ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ, ಪ್ರತಿದಿನ ಒಂದು ಸೇಬು ತಿಂದರೆ ಡಾಕ್ಟರಿಂದ ದೂರ ಇರಬಹುದು ಅಂತ ಒಂದು ಮಾತು ಹೇಳ್ತಾರೆ. ಯಾಕಂದರೆ ಅದು ಬೇರೆ ರೋಗನ ಅಂದರೆ ನಿಮ್ಮ ಹತ್ರ ಇರೋ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ. ಓಕೆ ನೋಡಿ, ದೀರ್ಘ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇನ್ನು ಬರೀ ಇದಷ್ಟೇ ಅಲ್ಲ, ಆ್ಯಪಲ್ ತಿಂದರೆ ವೇಟ್ ಕೂಡ ಕಡಿಮೆ ಆಗುತ್ತೆ. ಅಂದರೆ ವೇಟ್ ಕಡಿಮೆ ಅಂದರೆ ಕಡಿಮೆ ಆಗೋದಿಲ್ಲ, ಬ್ಯಾಲೆನ್ಸ್ ಆಗಿಡುತ್ತೆ. ಅಂದರೆ ಕಮ್ಮಿನೂ ಮಾಡೋದಿಲ್ಲ, ಹೆಚ್ಚು ಮಾಡೋದು. ಯಾಕಂದರೆ ಫೈಬರ್ ಕಂಟೆಂಟ್, ಈ ಫೈಬರ್ ಕಂಟೆಂಟ್ ಏನು ಮಾಡುತ್ತೆ, ನಿಮಗೆ ಜಾಸ್ತಿ ಹಸಿವಾಗದ ಹಾಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ ನೀವು ಜಾಸ್ತಿಯನ್ನು ತಿನ್ನೋಕೆ ಹೋಗೋದ್ರಿಂದ ವೇಟ್ ಏನಾಗುತ್ತೆ, ಸಮತೂಕವಾಗಿರುತ್ತೆ. ಇನ್ನು ಮೂಳೆಯ ಆರೋಗ್ಯವನ್ನು ಕಾಪಾಡುತ್ತದೆ. ಇನ್ನು ಯೂಶ್ವಲಿ ಕ್ಯಾಲ್ಸಿಯಂ ಇರೋದರಿಂದ ಮೂಳೆಗಳು ಗಟ್ಟಿಮುಟ್ಟಾಗ್ತವೆ. ಇನ್ನು ನೋಡಿ, ಯಾರು ಶುಗರ್ ಇದ್ದಾರೆ ನೋಡಿ ಅವರಿಗೆ ಯಾವುದೇ ರೀತಿ ಅಂದರೆ ನಿದೆ ಜೀವನ ಹಿಂಡುತ್ತದೆ. ಸೇಬುಗಳ ಸೇವನೆ ಎರಡು ಮಧುಮೇಹದ ಕಡಿಮೆ ಅಂದರೆ ನಿಮ್ಮ ಒಂದು ಮಧುಮೇಹಕ್ಕೆ ನೀವು ಸಕ್ಕರೆ ಅಂಶ ತಿಂದರೆ ಮಧುಮೇಹ ಹೆಚ್ಚಾಗುತ್ತೆ. ಬಟ್ ಆದರೆ ಹಣ್ಣುಗಳು ತಿಂದರೆ ಅದೇನಾಗುತ್ತೆ, ನಿಮ್ಮ ಒಂದು ಸಕ್ಕರೆ ಅಂಶ ಹೆಚ್ಚಾಗೋದಿಲ್ಲ. ಹಾಗಾಗಿ ಯಾಕಂದರೆ ಹಣ್ಣುಗಳಲ್ಲಿ ಫ್ರಕ್ಟೋಸ್ ಇರೋದರಿಂದ ಒಂದು ಪ್ಲಸ್ ಪಾಯಿಂಟ್ ಇದೆ. ಚರ್ಮದ ಆರೋಗ್ಯ ಕೂಡ ಏನಾಗುತ್ತೆ, ವಿಟಮಿನ್ ಸಿ ಇರೋದರಿಂದ ಅದೇನಾಗುತ್ತೆ ಒಂದಷ್ಟು ಹೊಳಪಾಗಿರುತ್ತೆ ಮತ್ತು ಬಹಳ ಯಂಗಾಗಿ ನೀವು ಕಾಣ್ತೀರ. ಓಕೆ, ಇನ್ನು ಉಸಿರಾಟದ ಸಮಸ್ಯೆ ಏನಾದರೂ ಯಾರಿಗಾದರೂ ಉಸಿರಾಟದ ಸಮಸ್ಯೆ ಇತ್ತಂದರೆ, ಅಂದರೆ ಯಾವ ರೀತಿ ಮಾಲಿನ್ಯದಿಂದ ಅಂದರೆ ನೀವು ಏನೋ ಗಾಡಿ ವಾಸನೆ ಅಥವಾ ಶ್ವಾಸಕೋಶ ಏನು ಸಿಗರೇಟ್ ಈಗ ಏನಾದರೂ ತೊಂದರೆಗಳಾಗಿದ್ದರೆ ನೀವು ಆ್ಯಪಲನ್ನು ತಿನ್ನಬೇಕು. ನೋಡಿ, ಡಿಹೈಡ್ರೇಷನ್ ಅಂತ ಕರೀತಾರೆ ಮತ್ತು ಹೈಡ್ರೇಷನ್ ಅಂತ ಕರೀತಾರೆ. ನೀವು ಡಿಹೈಡ್ರೇಷನ್ ಆದಾಗ ಆ್ಯಪಲ್ ತಿಂದರೆ ಹೈಡ್ರೇಟ್ ಆಗುತ್ತೆ. ಅಂದರೆ ಯೂಶ್ವಲಿ ಆ್ಯಪಲ್ ತಿನ್ನೋದಕ್ಕಿಂತ ಆ್ಯಪಲ್ ಜ್ಯೂಸ್ ಕುಡಿತಾರೆ ಆ ಟೈಮಲ್ಲಿ. ಓಕೆ, ಇನ್ನು ಭಾಳ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ದಿನಕ್ಕೆ ಎಷ್ಟು ಸೇಬು ತಿನ್ನಬೇಕು ಅಂತ. ಯೂಶ್ವಲಿ ನೋಡಿ, ಅಷ್ಟು ಇಷ್ಟು ಅಂತಲ್ಲ, ಅತಿಯಾದರೆ ಯಾವುದು ಕೂಡ ವಿಷಯವಾಗುತ್ತೆ. ಹಾಗಾಗಿ ಒಂದು ಅಥವಾ 2 ಆ್ಯಪಲ್ಗಳು ಒಂದು ದಿನಕ್ಕೆ ತಿಂದರೆ, ಅಥವಾ ನೀವೇನಾದರೂ ಜ್ಯೂಸ್ ಮಾಡಿ ಕುಡಿಯೋದಾದರೆ 3 ಅಥವಾ 4 ಅಷ್ಟೇ ಇರಬೇಕು, ಮಿತಿಯಾಗಿರಬೇಕು. ಯಾಕಂದರೆ ಇದರಲ್ಲಿ ಅತಿ ಆಗಬಾರ್ದು. ಹಾಗಾಗಿ ಹೇಳ್ತಾ ಇರೋದು, ಯಾವತ್ತೂ ಒಂದಿನ ತಿಂದರೆ ನಡೀತು, ಬಟ್ ಡೈಲಿ ಹಾಗಾಗಬಾರ್ದು. ಓಕೆ, ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಏನಾದರೂ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ.